ಪಂಚಮಸಾಲಿ ಹೋರಾಟಗಾರರು ಬೆಳಗಾವಿಯಲ್ಲಿ ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದು, ಕಳೆದ ವರ್ಷ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು. ಅದನ್ನ ಖಂಡಿಸ್ತಾ ಇದ್ದಾರೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಹೋರಾಟ ಆಗಿತ್ತು. ಬಾಯಿ ಮತ್ತು ಕೈಗೆ ಕಪ್ಪು ಬಟ್ಟೆಯನ್ನು ಧರಿಸಿ ಮೌನ ಪಥ ಸಂಚಲನವನ್ನ ಮಾಡಿದ್ರು. ಗಾಂಧಿ ಭವನದಿಂದ ಸುವರ್ಣಸೌಧದವರೆಗೂ ಈ ಮೆರವಣಿಗೆ ಇತ್ತು. ಶಾಸಕ ಯತ್ನಾಳ್, ಸಿಸಿ ಪಾಟೀಲ್ ಕೂಡ ಅಂದ್ರೆ ಈಗಲೂ ಕೂಡ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಈ ಮೆರವಣಿಗೆಯಲ್ಲಿ ಶಾಸಕ ಯತ್ನಾಳ್ ಮತ್ತು ಸಿಸಿ ಪಾಟೀಲ್ ಕೂಡ ಭಾಗಿಯಾಗೋ ಸಾಧ್ಯತೆ ಇದೆ. ಪಂಚಮಸಾಲಿಗಳಿಗೆ 2A ಮೀಸಲಾತಿ ಕೊಡಬೇಕು ಅನ್ನೋದು ಇವತ್ತು ನೆನ್ನೆ ಆಗ್ರಹ ಅಲ್ಲ. ಇದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ರು, ಎಲ್ಲರೂ ಒಗ್ಗಟ್ಟಾದ್ರು. ಆದ್ರೂ ಯಾಕೋ ಇದನ್ನ ಈಡೇರ್ಸಕ್ ಆಗ್ತಾ ಇಲ್ಲ ಇವ್ರ ಕೈಲಿ. ಸೊ ಈಗ ಅಧಿವೇಶನ ಆಗ್ತಾ ಇದೆಯಲ್ಲ, ಬಿಸಿ ಮುಟ್ಟಿಸೋಣ ಅಂತ ಮತ್ತೆ ಮುನ್ನುಗ್ತಾ ಇದ್ದಾರೆ. ಈ ಒಂದು ಮೆರವಣಿಗೆಗೆ ಶಾಸಕ ಯತ್ನಾಳ್ ಮತ್ತು ಸಿಸಿ ಪಾಟೀಲ್ ಕೂಡ ಭಾಗಿಯಾಗೋ ಸಾಧ್ಯತೆ ಇದೆ. ಮೃತ್ಯುಂಜಯ ಸ್ವಾಮೀಜಿಗಳು ಇರೋದ್ರಿಂದ ಇವ್ರ ಜೊತೆಗೆ ಯತ್ನಾಳ್ ಅವರೆಲ್ಲ ಜಾಯಿನ್ ಆಗ್ತಾ ಇರೋದ್ರಿಂದ ಕಾಂಗ್ರೆಸ್ನಲ್ಲಿರುವ ಕೆಲ ಲಿಂಗಾಯತ ಶಾಸಕರು ಇವ್ರನ್ನ ಪೀಠದಿಂದಲೇ ಎತ್ತಂಗಡಿ ಮಾಡಬೇಕು ಅಂತ, ಶಾಸಕರು ಅಂದ್ರೆ ತಪ್ಪಾಗುತ್ತೆ, ಒಬ್ಬ ಶಾಸಕ ಎತ್ತಂಗಡಿ ಮಾಡಬೇಕು ಪೀಠದಿಂದಲೇ ಅಂತ ಮಾತನಾಡ್ತಾ ಇದ್ರು. ಸೊ ಅದೆಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ಇವ್ರು ಮತ್ತೆ ಈ ಹೋರಾಟಕ್ಕೆ ಧುಮುಕಿರೋದು ಇವ್ರಿಗೆ ಇನ್ನೆಷ್ಟು ರೀತಿಯ ಹಿನ್ನಡೆ ಆಗ್ಬೋದು ಅಥವಾ ಮುನ್ನಡೆ ಆಗುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಪಂಚಮಸಾಲಿಗಳಿಗೆ 2A ಮೀಸಲಾತಿ ಕೊಡಬೇಕು ಅನ್ನುವ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಮೃತ್ಯುಂಜಯ ಸ್ವಾಮೀಜಿಯ ಜೊತೆಗೆ ನನ್ನ ಕಲೀಗ ಒಂದು ಚಿಟ್ಚಾಟ್ ನಡೆಸುವಂತಹ ಪ್ರಯತ್ನ ಮಾಡಿದ್ದಾರೆ. ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಕೇಳೋಣ ಬನ್ನಿ. ಬೆಳಗಾವಿಯಲ್ಲಿ ಅಧಿವೇಶನ ಆರಂಭವಾಗಿ ಇವತ್ತಿಗೆ 3ನೇ ದಿನ. ಇವತ್ತು ಸಾಲು ಪ್ರತಿಭಟನೆ ಕೂಡ ಜರುಗ್ತಾ ಇರೋದು. ಅದರಲ್ಲಿ ಪ್ರಮುಖವಾಗಿ ಇವತ್ತು ಪಂಚಮಸಾಲಿ ಮೀಸಲಾತಿ ಹೋರಾಟ ಸಂಬಂಧಪಟ್ಟಂತೆ ಕೂಡ ಏನು ಮೌನ ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಜೊತೆ ಇವತ್ತು ಸ್ವಾಮೀಜಿ ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡ್ಸೋಣ. ಸ್ವಾಮೀಜಿ, ಇವತ್ತು ಮೌನ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ. ಕಳೆದ ವರ್ಷ ಏನು ಇದೇ ದಿನಾಂಕದಂದು ನಿಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡುವಂಥ ಕೆಲಸ ಆಯಿತು. ನೀವು ಸತತವಾಗಿ ಏನು ಮೀಸಲಾತಿ ಹಕ್ಕನ್ನು ಏನು ಪ್ರತಿಪಾದನೆ ಮಾಡ್ಕೊಂತ ಬರ್ತಾ ಇದ್ದಾರೆ, ಇಲ್ಲಿವರೆಗೂ ಕೂಡ ಸಿಗ್ತಾ ಇಲ್ಲ. ಏನು ಆಶ್ವಾಸನೆ ಕೊಡ್ತಾ ಹೋಗ್ತಾ ಇದ್ದಾರೆ ರಾಜಕಾರಣಿಗಳು. ಅಲ್ಲದೆ ಈ ನೀವು ಪ್ರತಿಭಟನೆ ಮಾಡಿದ್ರು ಕೂಡ ಯಾಕೆ ಸಾಕಾರ ಆಗ್ತಾ ಇಲ್ಲ, ಮೀಸಲಾತಿ ಕೊಡ್ಲಿಕ್ಕೆ ಯಾಕೆ ಹಿಂದೇಟ್ ಆಗ್ತಾ ಇದಾರ ಅಂತ ಕಾರಣ ನಿಮಗೆಲ್ಲ ಗೊತ್ತಿರಬಹುದು. ದೊಡ್ಡ ಸಮಾಜ, ಇವರಿಗೇನಾದರೂ ಮೀಸಲಾತಿ ಕೊಟ್ಟರೆ ಇವ್ರ ಮಕ್ಕಳು ವಿದ್ಯಾವಂತರಾಗ್ತಾರೆ, ನೌಕರಸ್ಥರಾಗ್ತಾರೆ, ಆರ್ಥಿಕವಾಗಿ ಸಬಲರಾಗ್ತಾರೆ, ರಾಜಕೀಯವಾಗಿ ಪ್ರಬಲರಾಗ್ತಾರೆ ಅಂತೇಳಿ ಈ ಒಂದು ಹೊಟ್ಟೆ ಕಿಚ್ಚಿಗೋಸ್ಕರವಾಗಿ ನಮಗೆ ಸಿಗಬೇಕಾಗಿದ್ದ ಮೀಸಲಾತಿಯನ್ನು ಇನ್ನೇನು ಕೈಗೆ ಸಿಗುತ್ತೆ ಅನ್ನೋದಷ್ಟಾಗಿ ಅದನ್ನು ಕೆಡಿಸುವಂಥ ಕುತಂತ್ರದ ಮೂಲಕ ತಪ್ಪಿಸೋ ಪ್ರಯತ್ನವನ್ನು ಎಲ್ಲ ಸಂದರ್ಭದಲ್ಲೂ ಮಾಡ್ತಾ ಬಂದಾರೆ. ಆದರೂ ಹಿಂದೆ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ನಮ್ಮ ಹೋರಾಟಕ್ಕೆ ಮಾಡ್ತಾ ಅಂದಿನ ಸರ್ಕಾರ ನಾವು 3ಯಿಂದ 2Dವರೆಗೆ ಹೋಗುವಂಥ ಒಂದು ಪ್ರಯತ್ನ ಆಯಿತು. ಅದು ಗೆಜೆಟ್ ಆಯಿತು. ಆ ಸಂದರ್ಭದಲ್ಲಿ ನಾನು ಸಹ ಒಪ್ಕೊಂಡೆ, ಆಯಿತು ಇಷ್ಟಾರ ಸಿಕ್ತಪ್ಪ ಅಂತ. ಬಟ್ ಅದು ಸುಪ್ರೀಂ ಕೋರ್ಟ್ನಲ್ಲಿದೆ. ಅದನ್ನು ಇವತ್ತಿನ ಸರ್ಕಾರ ಅದನ್ನು ವಿಚಾರಣೆ ಮಾಡಿ ನ್ಯಾಯ ಕೊಡಿಸೋಕ್ಕೆ ಕೆಲಸ ಮಾಡಲಿಲ್ಲ. ಕೊನೆ ಪಕ್ಷ ನಮ್ಮ 2A ಮೀಸಲಾತಿ ಅದನ್ನಾದರೂ ಸೇರಿಸೋ ಪಟ್ಟಿ ಮಾಡೋಕ್ಕಾಯ್ತು, ಅದನ್ನೂ ಮಾಡ್ತಾಯಿಲ್ಲ. ಕೊನೆ ಪಕ್ಷ OBC ಒಳಗೆ ನಮ್ಮನ್ನು ಸೇರಿಸ್ತದೆ ಅಂತ ಹೇಳಿದ್ವಿ, ಎಲ್ಲ ಲಿಂಗಾಯತನ, ಅದನ್ನೂ ಮಾಡ್ತಾಯಿಲ್ಲ. ಹಾಗಾಗಿಯೇ ಅದು ಯಾವುದೋ ಮಾಡಿದ್ರೆ ನಾವು ಏನು ಬೇಜಾರಾಕಿದ್ದಿಲ್ಲ. ಅದು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿ ದೌರ್ಜನ್ಯ ಮಾಡಿದ್ದು ನಮಗೆ ನೋವು ತಂದೈತಿ. ಅದ್ರ ಜೊತೆಯಲ್ಲಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಅಂತ ಶಬ್ದ ಬಳಸ್ಯಾರ. ಇದು ಇಡೀ ನಮ್ಮ ಸಮುದಾಯ, ನಾವು ಯಾವತ್ತು ರಾಷ್ಟ್ರೀಯತೆಗೆ, ಸ್ವತಂತ್ರಕ್ಕೆ, ಭಾರತಕ್ಕೆ, ಸಂವಿಧಾನಕ್ಕೆ ಗೌರವ ಕೊಟ್ಟಂಥ ಜನಾಂಗ ನಮ್ಮದು. ನಮ್ಮ ಚಳವಳಿಯನ್ನು ಈ ರೀತಿಯಾಗಿ ಅವರು ಅವಮಾನ ಮಾಡಿದ್ದು ನೋವು ತಂದಿದೆ. ಅದಕ್ಕೆ ಮುಖ್ಯಮಂತ್ರಿ ಮನಸ್ಸು ಪರಿವರ್ತನೆಯಾಗಿ ಅವರೇ ನಮ್ಮನ್ನು ಕರೆದು ಮೀಸಲಾತಿ ಕೊಡ್ತೀವಿ ಅಂತ ಹೇಳೋವರೆಗೂ ಅವ್ರ ಹತ್ರ ಕೈಯೊಡ್ಡಿ ಬೇಡ ಪ್ರಯತ್ನ ಮಾಡಿದ್ರು. 2A ಮೀಸಲು ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಕೂಡ ನಡೀತಿದೆ ಮತ್ತು ನಿಮ್ಮ ಮೇಲೆ ನಡೆದಿರುವಂಥ ಹಲ್ಲೆಯೂ ಕೂಡ ಈ ಸದ್ಯ ಹೈಕೋರ್ಟ್ನಲ್ಲಿ ಇದೆ ಸರ್. ಅದು ಎಲ್ಲಿ ಮಟ್ಟ ಪ್ರೊಸೀಜರ್ ಬಂದಿದೆ, ಏನು ಅದರದ್ದು ತಾರ್ಕಿಕ ಅಂತ ಈಗಾಗಲೇ ನ್ಯಾಯಾಂಗ ತನಿಖೆ ಆಗಿ ವರದಿ ಸರ್ಕಾರ ಕೈ ಸೇರಿದೆ. ಆ ವರದಿ ಏನಿದೆ ಗೊತ್ತಿಲ್ಲ. ಅದು ಹೈಕೋರ್ಟಿಗೆ ಬಂದ ಮೇಲೆ ನಾವು ಅದು ವರದಿ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ನಾವು ಆ ಹೈಕೋರ್ಟ್ನಲ್ಲಿ ನಮ್ಮ ವಕೀಲರು ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ತಾರೆ. ನಮ್ಮ ಅರ್ಜಿಯನ್ನು ಹೈಕೋರ್ಟು 2 ಬಾರಿ ಎತ್ತಿ ಹಿಡಿದು ಸರ್ಕಾರಕ್ಕೆ ಚೀಮಾರಿ ಹಾಕಿ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡೈತಿ. ಸರ್ಕಾರ ಪ್ರಕಾರ ನ್ಯಾಯಾಂಗ ತನಿಖೆ ಮಾಡೈತಿ, ವರದಿ ಕೊಟ್ಟಾರೆ. ಅದು ವರದಿ ಏನಾಗಿದೆ ನನಗೆ ಗೊತ್ತಿಲ್ಲ. ಕೊನೆಯದಾಗಿ ಇವತ್ತು ಪ್ರತಿಭಟನೆ ಎಷ್ಟು ಜನ ಸಮುದಾಯದ ಲೀಡರ್ಗಳು ಭಾಗವಹಿಸ್ತಾರೆ ಮತ್ತು ಎಲ್ಲಿಂದ ಎಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ? ಇವತ್ತು ಅಧಿವೇಶನ ಇರೋದ್ರಿಂದ ಉತ್ತರ ಕರ್ನಾಟಕದ ಬಗ್ಗೆನೇ ವಿಷಯದಿಂದ ನಮ್ಮ ಜನಾಂಗದವ್ರು ಎಲ್ಲರೂ ಭಾಗವಹಿಸಲಂತ ಕರೆ ಕೊಟ್ಟಿವಿ. ಎಷ್ಟು ಜನ ಬರ್ತಾರೆ ಅವ್ರು ಕರ್ಕೊಂಡು ಹೋರಾಟಕ್ಕೆ ಚಾಲನೆ ಕೊಡ್ತೀವಿ. ಗಾಂಧಿ ಭವನದಿಂದ ನೀವು ಮೌನವಾಗಿ ಎಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಹೋಗ್ತೀವಿ. ಹಾಕುವಂಥದ್ದು ಏನಾದ್ರು ಕೆಲಸ ಆಗುತ್ತೆ? ಯಾಕೋದಿಲ್ಲ, ಅಲ್ಲಿವರೆಗೆ ಹೋಗ್ತೀವಿ. ಪೊಲೀಸ್ ಎಲ್ಲಿವರೆಗೆ ಅವಕಾಶ ಕೊಡ್ತೀವಿ ಅಲ್ಲಿಗೆ ಹೋಗ್ತೀವಿ. ಅವ್ರು ಎಲ್ಲಿ ಧರಣಿ ಮಾಡ್ತಾರೋ ಅಲ್ಲಿವರೆಗೆ ಅವಕಾಶ ಕೊಡ್ತೀವಿ. ಈ ರೀತಿ ಇವತ್ತಿನ ಚಳವಳಿಯನ್ನು ಮಾಡ್ತೀವಿ. ಇದಿಷ್ಟು ಏನಂತಂದರೆ ಪಂಚಮಸಾಲಿ ಶ್ರೀಗಳಾದಂಥ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ರಾಜೇಶ್ ಹೂಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.